ರಾಜ್ಯಪಾಲರು ಏನು ಹೇಳಿದ್ದಾರೋ ಅದನ್ನು ಮಾಡಿ ಅಂತ ಹೇಳಿಬಿಡ್ತಾರಾ? ಹಾಗೊಂದೇಳೆ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಕಾನೂನು ಕುಣಿಕೆ ಅನ್ನೋದು ಮತ್ತಷ್ಟು ಬಿಗಿ ಆಗ್ತಾ ಹೋಗುತ್ತೆ. ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಣೆ ಹೈಕೋರ್ಟ್ನಲ್ಲಿ ಪ್ರಾರಂಭ ಆಗಿದೆ. ಅವರ ಪರ ವಕೀಲರಾದಂಥ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸದ್ಯ. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾತ್ರ ಇದೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತ ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇರೋದು. ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು, ಸಿದ್ದರಾಮಯ್ಯನವರ ಪಾತ್ರ ಇದೆಯಾ ಇಲ್ವಾ, ಇದು ಫೈನಲಿ ಇರುವಂಥ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನೋದು ಮನು ಸಿಂಘ್ವಿ ಅವರ ವಾದ ಆಗಿದೆ. ಈ ಹಿಂದೆ ಕೂಡ ಜಡ್ಜ್ ಪ್ರಶ್ನೆ ಮಾಡಿತು. ಮೂಡ 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 ಅಂತ ಹೇಳ್ತಿದ್ರ, ಮೂಡ ಅಂದರೆ ಏನು ಅಂತ ಕೇಳಿದ್ರು. ಇದರಲ್ಲಿ ಸಿದ್ದರಾಮಯ್ಯನವ್ರ ಹೆಸರು ಏನು ಅಂತ ಕೇಳಿದ್ರು. ಸಿಎಂ ವಿರುದ್ಧ ಯಾವ ವಿಚಾರ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅದೇ ವಿಚಾರವನ್ನು ಇಟ್ಕೊಂಡು ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪಾತ್ರ ಇದೆ ಎಂಬುದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳೇ ಸಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನು ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು. ಒಂದು ಕಡೆಯಲ್ಲಿ ದೂರುದಾರರ ಪರವಾಗಿಯೂ ಕೂಡ ವಾದವನ್ನು ಮಂಡಿಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಒಂದಷ್ಟು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಆ ಕ್ಯಾಬಿನೆಟ್ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗ್ತಾ ಇದೆ. ಕ್ಯಾಬಿನೆಟ್ನವರು ನಿರ್ಣಯ ತೆಗೆದುಕೊಂಡಿರೋದನ್ನ ಅಂತಿಮ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕ್ಯಾಬಿನೆಟ್ನವರು ಅವ್ರ ನಾಯಕನ ವಿರುದ್ಧ ಹೇಗೆ ಕ್ರಮ ಕೈಗೊಳ್ತಾರೆ, ಯಾವ ಥರ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಪ್ರಶ್ನೆ. ಸೊ ಆ ವಿಚಾರವನ್ನು ಕೂಡ ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಕ್ಯಾಬಿನೆಟ್ ತೀರ್ಮಾನವೇ ಅಂತಿಮ ತೀರ್ಮಾನ ಏನಲ್ಲ ಅನ್ನುವಂಥ ವಿಚಾರವನ್ನು ಕಳೆದ ವಾದ ಪ್ರತಿವಾದದ ಸಂದರ್ಭದಲ್ಲೂ ಕೂಡ ತಿಳಿಸಲಾಗಿತ್ತು. ಇವತ್ತು ಕೂಡ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕ್ಯಾಬಿನೆಟ್ ಅವರೆಲ್ಲ ನಿರ್ಧರಿಸಿದ್ದಾರೆ, ಇದರಲ್ಲಿ ಸಿಎಂ ಪಾತ್ರ ಇಲ್ಲ ಅಂತೆಲ್ಲ ಹೇಳಿದ್ರೆ ಕ್ಯಾಬಿನೆಟ್ ಅವರು ಸಿಎಂ ವಿರುದ್ಧವಾಗಿ ಯಾವುದೇ ತೀರ್ಮಾನ ಕೈಗೊಳ್ಳಲ್ಲ. ಅವರದ್ದೇ ನಾಯಕನ ವಿರುದ್ಧ ಅವ್ರು ಹೇಗೆ ತೀರ್ಮಾನ ಕೈಗೊಳ್ತಾರೆ? ಸೊ ಆ ವಿಚಾರವನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಮನು ಸಿಂಘ್ವಿ ಅವರ ವಾದ ಪ್ರಾರಂಭ ಆಗಿರೋದು. ಸಿದ್ದರಾಮಯ್ಯನವರ ಪರವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾಗಿ ನಿರ್ಣಾಯಕ ದಿನ. ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಣೆ ನಡೀತಾ ಇದೆ. ಇಲ್ಲಿವರೆಗೂ 4 ಬಾರಿ ವಾದ ಪ್ರತಿವಾದ ನಡೆದಿದೆ. ಇವತ್ತಿನ ವಿಚಾರಣೆ ಬಗ್ಗೆ ತೀವ್ರ ರೀತಿಯಾದಂಥ ಕುತೂಹಲ ಇದೆ. ಇವತ್ತು ಏನು ಬೆಳವಣಿಗೆ ಆಗಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು. ಇವತ್ತು ಸಿದ್ದರಾಮಯ್ಯನವರಿಗೆ ಅಗ್ನಿ ಪರೀಕ್ಷೆ ಅಂತಲೇ ಕರೆಯಲಾಗ್ತಾ ಇದೆ. ಆಗಸ್ಟ್ 19, 29, 30ರಂದು ಅರ್ಜಿ ವಿಚಾರಣೆಯನ್ನು ನಡೆಸಿತ್ತು ಹೈಕೋರ್ಟ್. ಸೆಪ್ಟೆಂಬರ್ 2ರಂದು ಕೂಡ ಸುದೀರ್ಘ ವಾದ ಮತ್ತು ಪ್ರತಿವಾದವನ್ನು ನಡೆಸಲಾಗಿತ್ತು. ಅದಾದ ನಂತರ ಇವತ್ತಿಗೆ ಮುಂದೂಡಲಾಗಿತ್ತು. ಇದೀಗ ವಿಚಾರಣೆ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನು ಮಂಡಿಸಲಾಗ್ತಾ ಇದೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಸಂಪುಟ ಶಿಫಾರಸು ಮಾಡಿತ್ತು. ಸಂಪುಟ ಶಿಫಾರಸು ಮಾಡಿದ್ನ ನಾವು ಇಲ್ಲಿ ಹೇಗೆ ತಗೋಬಾರ್ದ? ಸೊ ಈ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಕ್ಯಾಬಿನೆಟ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ನ ನಾವು ಹೇಗೆ ಇಲ್ಲಿ ಒಪ್ಪೋದು ಅನ್ನೋದು ಪ್ರಶ್ನೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇರುವಂಥ ಪರಿಯನ್ನು ನಾವು ನೋಡ್ತಾ ಇದ್ದೀವಿ. ರಾಜ್ಯಪಾಲರ ವಿವೇಚನಾ ಅಧಿಕಾರ ಸೀಮಿತವಾಗಿರುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ಊಹಾತ್ಮಕ ಪ್ರಕರಣ, ಊಹೆ ಮೇಲೆ ದೂರನ್ನು ಕೊಡಲಾಗಿದೆ. ಹಾಗಾಗಿ ಕ್ಯಾಬಿನೆಟ್ ಇದನ್ನು ತಪ್ಪು ಅಂತ ಹೇಳಿದೆ ಅಂತ ಸಿಂಘ್ವಿ ಈ ಸಂದರ್ಭದಲ್ಲಿ ವಾದ ಮಂಡಿಸಿದ್ದಾರೆ. ಊಹೆ ಮಾಡಿರೋದು, ಇದೊಂದು ಊಹಾತ್ಮಕವಾದಂಥ ಪ್ರಕರಣ ಇದು ಅನ್ನುವಂಥದ್ದು ಸಿಂಘ್ವಿ ಅವರ ವಾದ. ಮನು ಸಿಂಘ್ವಿ ಸಿದ್ದರಾಮಯ್ಯನವರ ಪರ ವಕೀಲರು. ಇದೊಂದು ಊಹಾತ್ಮಕ ಪ್ರಕರಣ, ಊಹೆ ಮೇಲೆ ದೂರು ಕೊಡಲಾಗಿದೆ. ಹಾಗಾಗಿ ಕ್ಯಾಬಿನೆಟ್ ಇದನ್ನು ತಪ್ಪು ಅಂತ ಹೇಳಿದೆ ಅಂತ ಸಿಂಘ್ವಿ ಜಡ್ಜ್ ಮುಂದೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನಿಸಿದ ಅರ್ಜಿಯ ವಿಚಾರಣೆ ಇದು. ಸಿದ್ದರಾಮಯ್ಯ ಪರ ವಕೀಲರು ಸಲ್ಲಿಸಿರುವಂಥ ಅರ್ಜಿ ಇದು. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಪ್ರಾರಂಭ ಆಗಿದೆ.
ವಿಚಾರಣೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ರಾಜ್ಯಪಾಲರು ವಿವೇಚನೆ ಬಳಸಿಲ್ಲ ಅಂತ, ಕ್ಯಾಬಿನೆಟ್ನವರು ವಿವೇಚನೆಯನ್ನ ಬಳಸಿಲ್ಲ ಅಂತ, ಈ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗ್ತಿದೆ. ದೂರುದಾರರ ಪರವಾಗಿಯೂ ಕೂಡ ವಾದವನ್ನು ಮಂಡಿಸಲಾಗಿದೆ. ಸುಮಾರು 4 ಬಾರಿ ವಿಚಾರಣೆ ನಡೆದಿದೆ ಮತ್ತು ಮುಂದಕ್ಕೂ ಹೋಗಿದೆ. ಇವತ್ತಿನ ದಿನ ನಿರ್ಣಾಯಕ ದಿನ ಅಂತ ಕರೆಯಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಕುತೂಹಲ, ನಿರೀಕ್ಷೆಗಳಿದೆ. ಈಗಾಗಲೇ ವಿಚಾರಣೆ ಪ್ರಾರಂಭ ಆಗಿದ್ದು, ಎಷ್ಟೊತ್ತಿಗೆ ತೀರ್ಪು ಬರುತ್ತೆ, ವಾದ ಪ್ರತಿವಾದವನ್ನು ಆಲಿಸಿ ಯಾವ ತೀರ್ಪನ್ನು ಪ್ರಕಟಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ. ಆಗಸ್ಟ್ 19, 29, 31 ಮತ್ತು ಸೆಪ್ಟೆಂಬರ್ 2 ಈ ಎಲ್ಲ ದಿನದಲ್ಲೂ ಕೂಡ ಸುದೀರ್ಘವಾದ ವಾದ ಮತ್ತು ಪ್ರತಿವಾದ ನಡೆದಿತ್ತು. ಆ ನಂತರ ಸೆಪ್ಟೆಂಬರ್ 9ಕ್ಕೆ ಈ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಸೊ ಇದೀಗ ಇವತ್ತು ವಿಚಾರಣೆ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರ ಪರವಾಗಿ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ, ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳೇ ಇಲ್ಲ ಅನ್ನುವಂಥ ವಾದವನ್ನು ಮಂಡಿಸಲಾಗ್ತಾ ಇದೆ. ಈ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಏನು ತೀರ್ಪು ಪ್ರಕಟ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನವರಿಗೆ ಒಂದು ನಿರ್ಣಾಯಕ ದಿನ. ಸರ್ಕಾರದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ, ಜೊತೆಗೆ ಸಿದ್ದರಾಮಯ್ಯನವರ ರಾಜಕೀಯದ ವಿಚಾರಕ್ಕೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಇಡೀ ರಾಜ್ಯದ ಜನತೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ.